ಇವತ್ತು ನಾನು ಹೋಮ್ ಮೇಡ್ ಪಿಜ್ಜಾ ತಿಳಿಸ್ಕೊಡ್ತಿದ್ದೀನಿ. ಅದು ವಿತೌಟ್ ಓವನ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ 2 ಕಪ್ಪಷ್ಟು ಮೈದಾನ ತೊಗೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು ನಾನಿಲ್ಲಿ 2 ಕಪ್ಪಷ್ಟು ಮೈದಾನ ತೊಗೊತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಈಸ್ಟ್ ಅಂತ ಬರುತ್ತೆ, ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೊಬೋದು, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ರಿಂದ 3 ಸ್ಪೂನಷ್ಟು ನಾನು ಈಸ್ಟ್ ಅನ್ನೋದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನೀಟಾಗಿ ಸಾಫ್ಟಾಗಿ ಬರೋ ಥರ ನಾವು ಕಲಿಸ್ಕೊಬೇಕಾಗತ್ತೆ ಇಲ್ಲಿ. ಸೊ ಈ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಆ ಥರ ಡ್ರೈ ಅನ್ನಿಸ್ದಾಗ ಆಯಿಲ್ ಇಲ್ಲ ಅಂತಂದರೆ ನೀರು ಕೂಡ ಮಿಕ್ಸ್ ಮಾಡಿ ಕಲಿಸ್ಕೊಬೋದು. ಸೊ ಈ ರೀತಿ ಆಗುತ್ತೆ. ಕಲಿಸ್ತಾ ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವಿ ಅದೇ ಥರ ಕಲಿಸ್ಕೊಂಡು ಬಂದರೆ ಅದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನಾನಿಲ್ಲಿ 4 ಉಂಡೆಯಾಗಿ ಮಾಡ್ಕೊತೀನಿ, ಅಷ್ಟೇ ಆಗೋದು 2 ಕಪ್ಗೆ. ಅಂದರೆ 4 ಬೇಸ್ ಬರುತ್ತೆ. ಇದು ಬೇಸ್ ಮಾಡೋದಕ್ಕೆ ಮಾತ್ರ ನಾವಿಲ್ಲಿ ಮೈದಾನ ಯೂಸ್ ಮಾಡ್ತಿದ್ದೀವಿ. ನೀವು ನೋಡ್ತಿರ್ಬೋದು ಇವಾಗ ನಾನು 4 ಉಂಡೆಯಾಗಿ ತೊಗೊತೀನಿ. ಸ್ವಲ್ಪ ನಾದಿದ್ರೆ ಸಾಕಾಗುತ್ತೆ, ಅದು ಕೈಗೆ ಸ್ಟಿಕ್ ಆಗಬಾರ್ದು, ಅಷ್ಟು ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ 4 ಭಾಗ ಮಾಡಿಕೊಂಡು ನಾನಿಲ್ಲಿ ಉಂಡೆ ಕಟ್ಟಿ ಎತ್ತಿಕ್ತೀನಿ. ಸೊ ಅದು ಈಸ್ಟ್ ಹಾಕಿರ್ತೀವಲ್ವ, ಹಾಗಾಗಿ ತುಂಬ ಉಬ್ಬುತ್ತೆ. ಬೇಯಿಸ್ಬೇಕಂದ್ರೆ ತೆಳ್ಳಗೆ ಕೂಡ ಮಾಡ್ಕೊಬೋದು, ಇಲ್ಲ ಅಂತಂದರೆ ದಪ್ಪ ಕೂಡ ಮಾಡ್ಬೋದು. ನಾನಿಲ್ಲಿ ತೆಳ್ಳಗೆ ಮಾಡ್ಕೊತಿದ್ದೀನಿ, ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ. ಸೊ ಈ ರೀತಿಯಾಗಿ ಇಷ್ಟು ನಾದ್ಕೊಂಡು ನಾವು ಇಲ್ಲಿ ಉಂಡೆನ ಕಟ್ಕೊತಾ ಇದ್ದೀವಿ. ಸೊ ಇವಾಗ ನಾನಿಲ್ಲಿ 4 ಉಂಡೆಗಳನ್ನ ಮಾಡಿಕೊಂಡೆ. ನೆಕ್ಸ್ಟು ನಾನು ಇದನ್ನು 2 ಅವರ್ಸ್ವರೆಗೂ ಬಿಡ್ತೀನಿ ಹಾಗೆ ನೆನೆಯೋದಕ್ಕೆ. ನೀವು ನೋಡ್ಬೋದು ನಾನು ಕಟ್ಟಿದ್ದು ಸ್ಮಾಲು, ಬಟ್ ಇಲ್ಲಿ ನೋಡಿ ಎಷ್ಟು ಉಬ್ಬಿರುತ್ತೆ ಅಂತ. ಈಸ್ಟ್ ಹಾಕ್ತೀವಲ್ಲ ಹಾಗಾಗಿ ಅದು ಉಬ್ಬುತ್ತೆ. ಸೊ ಇವಾಗ ನಾನಿಲ್ಲಿ ನೆಕ್ಸ್ಟು 1 ಬೌಲ್ಗೆ 2 ಟೊಮ್ಯಾಟೋನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಟೀಮ್ ಮಾಡ್ತೀನಿ. ಸೊ ಅದು ಕುಕ್ ಆದಮೇಲೆ ಮೇಲೆ ಸಿಪ್ಪೆ ಬಿಡಿಸಿ ನಾನಿಲ್ಲಿ ಜಾರ್ಗೆ ಹಾಕ್ಕೊತೀನಿ. ಸೊ ನಾನಿಲ್ಲಿ ಜಾರ್ಗೆ ಹಾಕೋಬೇಕಾದ್ರೆ ಹಾಗೆ ಬೆಸಿಲ್ ಲೀಫ್ ಅಂತ ಬರುತ್ತೆ, ಅದೊಂದು 12 ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಆರ್ಗ್ಯಾನ್ಸಾ ಅಂತ ಬರುತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಎಷ್ಟಲಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಅಂದರೆ 2 ಸ್ಲೈಸಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಈಗ, ಅಂದರೆ ರುಬ್ಕೊತೀನಿ. ಸೊ ಈ ರೀತಿ ಆಗಿರುತ್ತೆ. ಸೊ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡು ಇವಾಗ ಹಾಕ್ಕೊಂಡು ಒಂದು 2 ನಿಮಿಷ ಬಿಡ್ತೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಏನಕ್ಕೆ ಮಾಡ್ತೀವಿ ಅಂದರೆ ಬೇಸ್ ಹಾಕಾದ್ಮೇಲೆ ಅದು ಕ್ರೀಮ್ ಬೇಕಲ್ಲ, ಸೊ ಟೊಮ್ಯಾಟೊ ಪೇಸ್ಟು, ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀವಿ. ಇವಾಗ ಇದಕ್ಕೆ ನಾವು ಸಾಲ್ಟ್ ಮತ್ತು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ, ಟೊಮ್ಯಾಟೊ ಪೇಸ್ಟ್ ಅಂತ ಔಟ್ಸೈಡಲ್ಲಿ ಸಿಗುತ್ತೆ, ಅದು ಬೇಕಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿದ್ರೆ ನಾನು ಅದ್ರ ನೇಮ್ನ ಕೂಡ ಹಾಕ್ತೀನಿ, ಯಾವ ಬ್ರ್ಯಾಂಡ್ ಅಂತ ಕೂಡ ಹಾಕ್ತೀನಿ. ಸೊ ಆ ಟೊಮ್ಯಾಟೊ ಪೇಸ್ಟ್ನ 1 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ ತಕ್ಷಣ ಅದು ರೆಡ್ ಕಲರ್ ಆಗಿ ಪೇಸ್ಟ್ ಸಿಗುತ್ತೆ. ನೀವು ನೋಡ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು 2 ನಿಮಿಷ ಬಿಟ್ಟರೆ ಸಾಕು, ಎಕ್ಸ್ಟ್ರಾ ಬೇಡ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಶುಗರ್ ಹಾಕ್ಕೊಂಡ್ರೆ ಸಾಕು. ಬೆಸಿಲ್ ಲೀಫ್ ಕೂಡ ತುಂಬ ಒಳ್ಳೆಯದು, ನಮಗೆ ಗೊತ್ತೇ ಇರಲಿಲ್ಲ, ಅದು ಕೂಡ ಶೀತಕ್ಕೆಲ್ಲ ಒಳ್ಳೆಯದು, ಅದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿರುತ್ತೆ. ಸೊ ಕಲರ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕು. ನೋಡಿ ನಾನಿಲ್ಲಿ ಇವಾಗ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಕಮ್ಮಿ ಆಗಿತ್ತು ಅಂತ.
ಸೊ ನೀವು ನೋಡಿದ್ರಲ್ಲ ಗ್ರೀನ್ ಕಲರ್ ಇದ್ದಿದ್ದು ಇವಾಗ ರೆಡ್ ಕಲರ್ ಆಗಿದೆ ಟೊಮ್ಯಾಟೊ ಪೇಸ್ಟ್. ಸೊ ಇವಾಗ ಇದು ರೆಡಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಕೂಡ ಇವಾಗ ಆನ್ಲೈನಲ್ಲೇ ಸಿಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿನೂ ಮಾಡ್ಕೊಬೋದು, ಇಲ್ಲ ಆನಲ್ಲೇ ಸಿಮ್ಮಲ್ಲಿ ಹಾಕಿ ಕೂಡ ಇದನ್ನು ಮಾಡ್ಕೊಬೋದು. ಬೇಸ್ ಮೇಲೆ ಹಾಕೋದಕ್ಕೆ ಪೇಸ್ಟ್ ರೆಡಿ ಆಗಿದೆ. ಇಲ್ಲಿ ನಾನು ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಅದು ನಾನು ತವಾನಲ್ಲಿ ಇಕ್ಕಿ ನಾನು ಮಾಡ್ತಾ ಇರೋದು. ಸೊ ಇವಾಗ ಉಂಡೆ ಕಟ್ಟಿಕ್ಕಿದ್ವಿ ಅಲ್ಲ, ಅದನ್ನು ನಾನಿಲ್ಲಿ ಹೊತ್ಕೊತಾ ಇದ್ದೀನಿ. ತಿಕ್ಕಬೇಕು ಅನ್ನೋರು ದಪ್ಪನೇ ಹೊತ್ಕೊಬೋದು, ಅಂದರೆ ಚಿಕ್ಕ ಸೈಜ್ಗೆ. ಇಲ್ಲ ತಿನ್ನಬೇಕು ಅಂತಂದರೆ ಚಪಾತಿ ಹಿಟ್ಟಿನ ಸೈಜ್ಗೆ ಬೇಕಾದರೂ ಹೊತ್ಕೊಬೋದು. ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ನಾನು ಹೊತ್ಕೊತಾ ಇದ್ದೀನಿ, ಜಾಸ್ತಿ ಏನು ಬೇಕಾಗಲ್ಲ. ಸೊ ಇವಾಗ ಹೊತ್ತಾಗಿದೆ. ನಾನು ನೆಕ್ಸ್ಟ್ ಇದನ್ನು ನಾನು ಅಲ್ಯೂಮಿನಿಯಂ ಪೇಪರ್ ಮೇಲೆ ಶಿಫ್ಟ್ ಮಾಡ್ಕೊತೀನಿ. ಹಾಗೆ ಫೋರ್ಕ್ ತಗೊಂಡು ನಾನಿಲ್ಲಿ ಎಲ್ಲ ಕಡೆ ಹೋಲ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಈ ಥರ ಕ್ಲಾಕ್ ವೈಸಲ್ಲಿ ಬೇಕಂದರೆ ಮಾಡ್ಕೊಬೋದು, ಈಸಿಯಾಗಿರುತ್ತೆ. ಸೊ ಎಲ್ಲ ಕಡೆ ಕೂಡ ಕವರ್ ಆಗುತ್ತೆ, ಹಾಗೆ ಅದು ಬೇಯೋಕ್ಕೂ ಈಸಿ ಆಗುತ್ತೆ. ಅಂದರೆ ಪಫಿ ಬರಬೇಕಲ್ವ ಸ್ವಲ್ಪ, ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡು ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡು ಫ್ರೈ ಮಾಡಿದ್ವಲ್ಲ ಪೇಸ್ಟು, ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ 1 ಸ್ಪೂನ್ ತೊಗೊಂಡು ಅಪ್ಲೈ ಎಲ್ಲ ಕಡೆ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಎಲ್ಲ ಕಡೆ ಮಾಡಬೇಕಾಗತ್ತೆ. ಅದಕ್ಕೆ ಶುಗರ್ ಹಾಕಲೇಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಬೇರೆ ಟೇಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಹಾಕಬೇಕಾಗತ್ತೆ. ಸೊ ನೀಟಾಗಿ ಎಲ್ಲ ಕಡೆ ಕವರ್ ಮಾಡಬೇಕಾಗತ್ತೆ ನಾವು ಇದನ್ನು. ಸೊ ನಾನಿವಾಗ ಇದಕ್ಕೆ ಚೀಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಚೀಸು. ಇವಾಗ ನಾನು ಟೊಮ್ಯಾಟೋನ ಕೂಡ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ರೀಸನ್ಗೆ ಸುಮ್ಮನೆ ಹಾಗೆ ಡೆಕೋರ್ ಮಾಡ್ತಾಯಿದ್ದೀವಿ. ಮತ್ತು ತಿನ್ನೋಕ್ಕೂ ಕೂಡ ಎಲ್ಲ ಕಡೆ ಸಿಗಬೇಕಲ್ಲ, ಹಾಗೆ ನಾನಿಲ್ಲಿ ರೆಡ್ ಕ್ಯಾಪ್ಸಿಕಮ್ನ ಇಡ್ತಾಯಿದ್ದೀನಿ. ಅದನ್ನು ಕೂಡ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ಪ್ರಿಂಕಲ್ ಮಾಡ್ತೀನಿ ಹಾಗೆ ಮೇಲೆ. ಮತ್ತು ಹಾಗೆ ಇಲ್ಲಿ ನಾನು ಚೀಸ್ನ ಮತ್ತೆ ಮೇಲೆ ಕೋಟಿಂಗ್ ಮಾಡ್ತಾಯಿದ್ದೀನಿ. ಸೊ ಅದು ಎಲ್ಲ ಚೀಸಿಯಾಗಿ ಸಿಗಬೇಕಲ್ಲ, ಹಾಗಾಗಿ ನಾನು ಮೇಲೆ ಕೂಡ ಹಾಗೆ ಕೋಟಿಂಗ್ ಮಾಡ್ತಿದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇವಾಗ ನಾನು ಸ್ಟವ್ ಆನ್ ಮಾಡಿ ತವನ ಹಾಗೆ ಇಡ್ತಾಯಿದ್ದೀನಿ. ಸೊ ಅದು 15 ಮಿನಿಟ್ಸ್ ಸಾಕಾಗುತ್ತೆ ಫ್ರೈ ಆಗೋಕ್ಕೆ. ಸೊ ನಾನು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡ್ತೀನಿ. ಸಿಮ್ಮಲ್ಲಿ ಕೂಡ ಇಡ್ಬೋದು, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಅವಾಗವಾಗ ನೋಡಬೇಕಾಗತ್ತೆ, ಇಲ್ಲಾಂತಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ರೆಡಿ ಆಗಿದೆ, ಈ ಥರ ಬಂದಿದೆ ನೋಡಿ. ಚೀಸೆಲ್ಲ ಮೆಲ್ಟ್ ಆಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಹೋಮ್ ಮೇಡ್ ಪಿಜ್ಜಾ ಮಾಡ್ಕೊಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಇಟ್ಸ್ ರೆಡಿ ಟು ಈಟ್ ಪಿಜ್ಜಾ. ಹೋಮ್ ಮೇಡ್ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ. ಓವನ್ ಇಲ್ದಂತೆ ಮಾಡ್ಬೋದು, ಅದು ಈಸಿಯಾಗಿ, ಅದು ಕಮ್ಮಿ ಟೈಮ್ನಲ್ಲಿ ಕೂಡ ಮಾಡ್ಬೋದು. ಇವಾಗ ಲಾಸ್ಟಾಗಿ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಗೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಹಾಗೆ ಆರ್ಗ್ಯಾನ್ಸ ಕೂಡ ನಾನಿಲ್ಲಿ ಹಾಕ್ಕೊಂಡು ಇಲ್ಲಿ ನಾನು ಕೆಚಪ್ನ ಯೂಸ್ ಮಾಡ್ತೀನಿ. ನಂಗೆ ಕೆಚಪ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಸೈಡ್ಗೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.